ನಮಸ್ಕಾರ ಸ್ನೇಹಿತರೆ, ಕಲಾಜ್ಯೋತಿ ಅಕಾಡೆಮಿಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಮರುಸಿಂಚನದ 7ನೇ ತರಗತಿಯ ಗಣಿತ ವಿದ್ಯಾರ್ಥಿ ಪುಸ್ತಕವನ್ನ ನೋಡೋಣ. ಪುನರ್ಮನನ ಹಾಳೆ 23 ಘನಾಕೃತಿಗಳು. ಕಲಿಕಾ ಫಲ 3 ಆಯಾಮದ ಆಕೃತಿಗಳನ್ನು ಹೆಸರಿಸುವರು. ನಿತ್ಯ ಜೀವನದಲ್ಲಿ ಕಾಣಬಹುದಾದ ವಸ್ತುಗಳಿಗೆ 3 ಆಯಾಮದ ಆಕೃತಿಗಳನ್ನು ಹೋಲಿಸುವರು. ಈ ಕೆಳಕಂಡ ಆಕೃತಿಗಳ ಹೆಸರುಗಳನ್ನು ಬರೆಯಿರಿ ಅಂತ ಕೊಟ್ಟಾರ. ಈ ಆಕೃತಿ ಹೆಸರು ಆಯತ, ಇದರ ಹೆಸರು ಪಂಚಭುಜಾಕೃತಿ, ಇದು ಚೌಕ, ಘನ, ವೃತ್ತ, ಚೌಕ, ತ್ರಿಭುಜ, ಸಿಲಿಂಡರ್, ಆಯತ, ಘನ, ಚೌಕಪಾದ ಪಟ್ಟಕ, ಇದು ಗೋಳ, ಷಟ್ಭುಜಾಕೃತಿ, ಇದು ತ್ರಿಭುಜಪಾದ ಪಟ್ಟಕ. 2. ಪ್ರಶ್ನೆ 1ರಲ್ಲಿ ನೀಡಿರುವ ಆಕೃತಿಗಳನ್ನು 2 ಆಯಾಮದ ಮತ್ತು 3 ಆಯಾಮದ ಆಕೃತಿಗಳಾಗಿ ವರ್ಗೀಕರಿಸಿ. ಅಂದರೆ ಇಲ್ಲಿ ಕೊಟ್ಟಿರುವಂತಹ ಚಿತ್ರಗಳ ಒಳಗ 2 ಆಯಾಮದ ಆಕೃತಿಗಳು ಯಾವುವು, 3 ಆಯಾಮದ ಆಕೃತಿಗಳು ಯಾವ್ಯಾವು ಅಂತ ವರ್ಗೀಕರಣ ಮಾಡ್ರಿ ಅಂದಾರ. 2 ಆಯಾಮದ ಆಕೃತಿಗಳು ಯಾವ್ಯಾವಪ್ಪ ಅಂದ್ರೆ ಆಯತ, ಪಂಚಭುಜಾಕೃತಿ, ವೃತ್ತ, ಚೌಕ, ತ್ರಿಭುಜ ಮತ್ತು ಷಟ್ಭುಜಾಕೃತಿ ಇವೆಲ್ಲ ಏನು 2 ಆಯಾಮದ ಆಕೃತಿಗಳಾಗಿವೆ. ಆಯತ, ಪಂಚಭುಜಾಕೃತಿ, ವೃತ್ತ, ಚೌಕ, ತ್ರಿಭುಜ ಮತ್ತು ಷಟ್ಭುಜಾಕೃತಿಗಳಿವೆಲ್ಲ 2 ಆಯಾಮದ ಆಕೃತಿಗಳಾಗ್ಯವು. 3 ಆಯಾಮದ ಆಕೃತಿಗಳು ಯಾವಂದ್ರೆ ಚೌಕ, ಘನ, ಗೋಳ, ಚೌಕಪಾದ ಪಟ್ಟಕ, ಸಿಲಿಂಡರು, ಆಯತ, ಘನ ಮತ್ತು ತ್ರಿಭುಜಪಾದ ಪಟ್ಟಕಗಳಿವೆಲ್ಲ ಏನು 3 ಆಯಾಮದ ಆಕೃತಿಗಳಾಗಿದ್ದಾವೆ. ನಿಮ್ಮ ನಿತ್ಯ ಜೀವನದಲ್ಲಿ ಕಂಡುಬರುವ 3 ಆಯಾಮದ ಆಕೃತಿಗಳಿಗೆ ಹೊಂದಿಸಿ. ಕಾಲಂ ಕೊಟ್ಟಿದ್ದಾರ. ಕ್ರಮ ಸಂಖ್ಯೆ 3 ಆಯಾಮದ ಆಕೃತಿಗಳ ಈ ಕಡೆ ನಿತ್ಯ ಜೀವನದಲ್ಲಿ ಕಂಡುಬರುವ 3 ಆಯಾಮದ ಆಕೃತಿಗಳಿವು. ಚೌಕ ಘನಕ್ಕ ಏನು ಹೋಲುತ್ತಾ ನಾವು ನಿತ್ಯ ಜೀವನದಲ್ಲಿ ಬಳಸುವಂಥದ್ದು, ಸಿಲಿಂಡರ್ಗೆ ಏನು ಹೋಲುತ್ತಾ, ಗೋಳಕ್ಕ ಏನು ಹೋಲ್ತೈತಿ, ಇದು ಚೌಕಪಾದ ಪಟ್ಟಕಕ್ಕೆ ಯಾವುದು ಹೋಲುತ್ತಾ, ನೆಕ್ಸ್ಟ್ ಆಯತ ಘನಕ್ಕೆ ಏನು ಹೋಲುತ್ತಾ, ತ್ರಿಭುಜಪಾದ ಪಟ್ಟಕಕ್ಕೆ ಏನು ಹೋಲ್ತೈತಿ, ಮತ್ತು ಶಂಕುವಿಗೆ ಏನು ಹೋಲ್ತೈತಿ ಅಂದಾರ. ನಮಗೆ ಚೌಕ ಘನಕ್ಕೆ ಉದಾಹರಣೆ ಏನಪ್ಪ ಅಂದರೆ ಅದು ಬೆಲ್ಲದಚ್ಚು. ಬೆಲ್ಲದಚ್ಚು ಯಾವ ಆಕಾರದಾಗಿರ್ತೈತಿ, ಚೌಕ ಘನದ ಆಕೃತಿಯಲ್ಲಿ ಇರ್ತೈತಿ. 2ನೇದು ಸಿಲಿಂಡರ್ನ ಆಕೃತಿ ಇರೋದು ಯಾವುದು ಅಪ್ಪ ಅಂದರೆ ಅದು ಮೇಣದ ಬತ್ತಿ. ನಾವು ಬಳಸುವಂತಹ ಮೇಣದ ಬತ್ತಿ ಸಿಲಿಂಡರ್ನ ಆಕಾರದಲ್ಲಿ ಇರುತ್ತಾ. ನೆಕ್ಸ್ಟ್ ಗೋಳಕ್ಕ ಉದಾಹರಣೆ ಚೆಂಡು ಅಥವಾ ಉಂಡೆ, ಇವೆಲ್ಲ ಗೋಳಕ್ಕೆ ಉದಾಹರಣೆ ಆಗ್ತೈತಿ. ನೆಕ್ಸ್ಟು ಚೌಕಪಾದ ಪಟ್ಟಕಕ್ಕೆ ಉದಾಹರಣೆ ಟೆಂಟು ಅದಕ್ಕೆ ಉದಾಹರಣೆ ಆಗುತ್ತಾ. ಆಯತ ಘನಕ್ಕೆ ಯಾವ್ದು ಉದಾಹರಣೆಯಪ್ಪ ಅಂತಂದ್ರೆ ಕಡ್ಡಿಪಟ್ನ, ಮ್ಯಾಚ್ ಬಾಕ್ಸ್, ಅದಕ್ಕೆ ಆಯತ ಘನಕ್ಕೆ ಉದಾಹರಣೆ ಆಗುತ್ತಾ. ತ್ರಿಭುಜಪಾದ ಪಟ್ಟಕಕ್ಕೆ ಯಾವ್ದು ಉದಾಹರಣೆಪ್ಪ ಅಂದ್ರೆ ಇದು ಪಿರಮಿಡ್, ಅದಕ್ಕೆ ಅದೇ ಥರ ಕಾಣುತ್ತೆ. ನೆಕ್ಸ್ಟ್ ಈ ಶಂಕುವಿಗೆ ನಾವು ಬರ್ಡೇ ಕ್ಯಾಪ್ ಹಾಕೋತೀವಲ್ಲ ಅದು. ಪುನರ್ಮನನ ಹಾಳೆ 24 ಘನಾಕೃತಿಗಳು. ಕಲಿಕಾ ಫಲ 3 ಆಯಾಮದ ಆಕೃತಿಗಳ ಜಾಲಾಕೃತಿಗಳನ್ನು ಗುರುತಿಸುವರು ಮತ್ತು ರಚಿಸುವರು. 3 ಆಯಾಮದ ಆಕೃತಿಗಳ ಮಾದರಿಗಳನ್ನು ಅವುಗಳ ಜಾಲಾಕೃತಿಗಳಿಂದ ತಯಾರಿಸುವರು ಅಂತೈತಿ. ಈ ಕೆಳಕಂಡ ಘನಾಕೃತಿಗಳನ್ನು ಅದರ ಜಾಲಾಕೃತಿಗಳೊಂದಿಗೆ ಹೋಲಿಸಿ ಸರಿ ಹೊಂದುವ ಜಾಲಾಕೃತಿಗೆ ಸರಿ ಗುರುತು ಹಾಕಿ ಅಂತ ಅಂದರ. ಇಲ್ಲಿ ಘನಾಕೃತಿಗಳನ್ನು ಕೊಟ್ಟಾರ. ಚೌಕ ಘನ, ವರ್ಗಪಾದ ಪಟ್ಟಕ, ಸಿಲಿಂಡರು, ತ್ರಿಭುಜಪಾದ ಪಟ್ಟಕ, ಶಂಕು ಮತ್ತು ಆಯತ ಘನ ಎಲ್ಲ ಘನಾಕೃತಿಗಳನ್ನು ಕೊಟ್ಟರೆ ಇದಕ್ಕೆ ಹೊಂದುವಂತಹ ಜಾಲಾಕೃತಿಗಳಿಗೆ ಸರಿ ಏನು ಹಾಕ್ರಿ ಅಂತಂದ್ರೆ ಗುರುತು ಹಾಕಿ ಅಂದ್ರೆ. ಈ 2 ಚಿತ್ರದಲ್ಲಿ ಚೌಕ ಘನದ ಜಾಲಾಕೃತಿ ಯಾವುದಪ್ಪ ಅಂದರೆ ಇದು ಸರಿಯಾದದ್ದು. ಇದನ್ನು ನಾವು ಕರೆಕ್ಟಾಗಿ ಫೋಲ್ಡ್ ಮಾಡಿದಾಗ ನಾವು ಚೌಕ ಘನವನ್ನು ಪಡ್ಕೋತೀವಿ. ವರ್ಗಪಾದ ಪಟ್ಟಕದ ಜಾಲಾಕೃತಿ ಯಾವುದಂದ್ರೆ ಇದು ಇದರ ಜಾಲಾಕೃತಿ. ನೆಕ್ಸ್ಟ್ ಸಿಲಿಂಡರ್ನ ಜಾಲಾಕೃತಿ ಯಾವುದಂದ್ರೆ ಇದು ಸಿಲಿಂಡರ್ನ ಜಾಲಾಕೃತಿಯಾಗಿದೆ. ತ್ರಿಭುಜಪಾದ ಪಟ್ಟಕದ ಜಾಲಾಕೃತಿ ಇದಾಗಿದೆ. ಶಂಕುವಿನ ಜಾಲಾಕೃತಿ ಇದು ಸರಿಯಾಗಿದೆ. ಮತ್ತು ಆಯತಘನದ ಜಾಲಾಕೃತಿ ಯಾವುದಾಗಿತ್ತು ಅಂದ್ರೆ ಇದು ಆಯತಘನದ ಜಾಲಾಕೃತಿಯಾಗಿದೆ. ಕೋಷ್ಟಕವನ್ನು ಪೂರ್ಣಗೊಳಿಸಿ. ಕ್ರಮ ಸಂಖ್ಯೆ ಘನಾಕೃತಿ, ಶೃಂಗಗಳು, ಅಂಚುಗಳು, ಮುಖಗಳು, ನಿತ್ಯ ಜೀವನದಲ್ಲಿನ ಉದಾಹರಣೆಗಳನ್ನು ಬರೀರಿ ಅಂದರ. 1ನೇ ಘನಾಕೃತಿ ಚೌಕ ಘನ. ಈ ಚೌಕ ಘನದಲ್ಲಿ 8 ಶೃಂಗಗಳದಾವು. 8 ಶೃಂಗಗಳು ಇರ್ತಾವು. ಮೇಲ್ 4 ಕೆಳಗೆ 4 8 ಶೃಂಗಗಳು ಮತ್ತು ಇಲ್ಲಿ 12 ಅಂಚುಗಳಿರ್ತಾವೆ. ಪ್ರತಿ ಫೇಸಸ್ಗೂ 4 ಅಂಚು, ಹಾಗಾಗಿ 12 ಅಂಚುಗಳಿರ್ತಾವು. ಮುಖಗಳು 6 ಮುಖಗಳಿರ್ತಾವೆ. ಚೌಕ ಘನದಲ್ಲಿ 8 ಶೃಂಗಗಳು, 12 ಅಂಚುಗಳು ಮತ್ತು 6 ಮುಖಗಳಿರ್ತಾವು. ನಿತ್ಯ ಜೀವನದಲ್ಲಿನ ಉದಾಹರಣೆಗಳು ಯಾವಂದ್ರೆ ಬೆಲ್ಲದ ಅಚ್ಚು ಮತ್ತು ರೂಬಿಕ್ಸ್ ಕ್ಯೂಬ್ ಚೌಕ ಘನಕ್ಕೆ ಉದಾಹರಣೆ ಆಗೈತಿ. 2ನೇದ್ದು ವರ್ಗಪಾದ ಪಟ್ಟಕ. ವರ್ಗಪಾದ ಪಟ್ಟಕದಲ್ಲಿ 5 ಶೃಂಗಗಳು, 8 ಅಂಚುಗಳು ಮತ್ತು 5 ಮುಖಗಳಿರ್ತಾವು. ಇದಕ್ಕೆ ನಿತ್ಯ ಜೀವನದಲ್ಲಿ ಉದಾಹರಣೆ ಅಂದರೆ ಟೆಂಟು ವರ್ಗಪಾದ ಪಟ್ಟಕಕ್ಕೆ ಉದಾಹರಣೆ ಆಗೈತಿ. ಸಿಲಿಂಡರ್ಗೆ ಶೃಂಗಗಳು ಇರೋದಿಲ್ಲ. ಇಷ್ಟು ಅಂಚುಗಳು 4 ಇರ್ತಾವು ಮತ್ತು ಮುಖಗಳು 3 ಇರ್ತಾವು.
ನಾವು ಸಿಲಿಂಡರ್ಗೆ ಉದಾಹರಣೆ ನಿತ್ಯ ಜೀವನದಲ್ಲಿ ಬಳಸುವಂಥದ್ದು ಲೋಟ, ಪೆನ್ನು, ನೀರಿನ ಬಾಟಲ್ಲು ಮತ್ತು ಕ್ಯಾಂಡಲ್ಲು ಇವೆಲ್ಲ ಏನು ಸಿಲಿಂಡರ್ಗೆ ಉದಾಹರಣೆ ಆಗೈತಿ. ತ್ರಿಭುಜ ಪಾದಪಟ್ಟಕದಲ್ಲಿ 6 ಶೃಂಗಗಳಿರ್ತಾವೆ, 9 ಅಂಚುಗಳಿರ್ತಾವೆ, 5 ಮುಖಗಳಿರ್ತಾವೆ. ಇದಕ್ಕೆ ಉದಾಹರಣೆ ಪಿರಮಿಡ್. ಶಂಕುವಿಗೆ ಶೃಂಗಗಳು 1 ಇರುತ್ತೆ, ಅಂಚುಗಳು 3, ಮುಖಗಳು 2 ಇರ್ತಾವೆ. ಕೋನಕ್ಕೆ ಉದಾಹರಣೆ ಯಾವುದಪ್ಪ ಅಂದರೆ ಶಂಕುವಿಗೆ ಐಸ್ ಕ್ರೀಮ್ ಕೋನು, ಕಿರೀಟ ಏನಾಗ ಶಂಕುವಿಗೆ ಉದಾಹರಣೆ ಆಗ್ತೈತಿ. ಮತ್ತು ಆಯತಘನಕ್ಕೆ 8 ಶೃಂಗಗಳಿರ್ತಾವೆ, 12 ಅಂಚುಗಳಿರ್ತಾವೆ, 6 ಮುಖಗಳಿರ್ತಾವೆ. ಆಯತಘನಕ್ಕೆ ಉದಾಹರಣೆ ಪುಸ್ತಕ ಮತ್ತು ಮ್ಯಾಚ್ ಬಾಕ್ಸ್, ಆ ಥರದ್ದು ಆಯತಘನಕ್ಕೆ ಉದಾಹರಣೆ ಆಗ್ತೈತಿ. ಲಾಸ್ಟ್ ಗೋಳ ಐತಿ. ಗೋಳಕ್ಕೆ ಯಾವುದೇ ಶೃಂಗಗಳಿರಲ್ಲ, ಅಂಚುಗಳಿರಲ್ಲ, ಮುಖ 1 ಇರುತ್ತೆ. ಬಾಲು, ಉಂಡೆ ಇವೆಲ್ಲ ಏನು ಗೋಳಕ್ಕೆ ಉದಾಹರಣೆ ಆಗೈತಿ. ಈ ಕೆಳಕಂಡ ಕೋಷ್ಟಕದಲ್ಲಿನ ಜಾಲಾಕೃತಿಗಳನ್ನು ಗಮನಿಸಿ ಬಿಟ್ಟ ಸ್ಥಳ ಭರ್ತಿ ಮಾಡಿ. ಕ್ರಮ ಸಂಖ್ಯೆ, ಜಾಲಾಕೃತಿ, ಘನಾಕೃತಿಯ ಹೆಸರು, ತ್ರಿಭುಜ ಮುಖಗಳ ಸಂಖ್ಯೆ, ವೃತ್ತ ಮುಖಗಳ ಸಂಖ್ಯೆ, ಆಯತ ಮುಖಗಳ ಸಂಖ್ಯೆ, ಚೌಕ ಮುಖಗಳ ಸಂಖ್ಯೆ ಅಂತ ಅಂದರೆ ಇಲ್ಲಿ ಏನು ಕೊಟ್ಟಾರ, ಇದು ಯಾವುದರ ಜಾಲಾಕೃತಿಯಪ್ಪ ಅಂತಂದರೆ ಇದು ಚೌಕಗನದ ಜಾಲಾಕೃತಿ ಆಗೈತಿ. ಇಲ್ಲೇ ತ್ರಿಭುಜಗಳ ಸಂಖ್ಯೆ 0 ಐತಿ, ವೃತ್ತಗಳ ಸಂಖ್ಯೆ 0 ಐತಿ, ಆಯತಗಳ ಸಂಖ್ಯೆ 0 ಐತಿ. ಚೌಕ ಮುಖಗಳ ಸಂಖ್ಯೆ ಎಷ್ಟು ಅದಾವ ಅಂದ್ರೆ 6 ಅದಾವ. 1 2 3 4 5 6 ಆ ಥರ. ನೆಕ್ಸ್ಟ್ ಇದು ಯಾವುದರ ಜಾಲಾಕೃತಿ ಆಗೈತಪ್ಪ ಅಂದ್ರೆ ಇದು ಆಯತಘನದ ಜಾಲಾಕೃತಿ ಆಗೈತಿ. ಇಲ್ಲಿ ತ್ರಿಭುಜಗಳ ಸಂಖ್ಯೆ 0 ಐತಿ, ಯಾವುದೇ ತ್ರಿಭುಜಗಳಿಲ್ಲ ಈ ಜಾಲಾಕೃತಿಯಲ್ಲಿ, ಯಾವುದೇ ವೃತ್ತಗಳನ್ನು ಇಲ್ಲ. ನೆಕ್ಸ್ಟ್ ಆಯತಗಳು ಎಷ್ಟಿದಾವೆ ಅಂದರೆ 4 ಆಯತಗಳು 1 2 3 4 ಆಯತಗಳಿದ್ದವು, 2 ಚೌಕಗಳಿದ್ದವು. ಆಯತಘನದ ಜಾಲಾಕೃತಿಯಲ್ಲಿ 4 ಆಯತ ಮುಖಗಳ ಸಂಖ್ಯೆ ಐತಿ, 2 ಚೌಕ ಮುಖಗಳ ಸಂಖ್ಯೆ ಐತಿ. ನೆಕ್ಸ್ಟ್ ಇದು ಸಿಲಿಂಡರ್ನ ಜಾಲಾಕೃತಿ ಆಗೈತಿ. ಇದರಲ್ಲಿ ತ್ರಿಭುಜ ಮುಖಗಳ ಸಂಖ್ಯೆ 0, ವೃತ್ತದ್ದು 2 ವೃತ್ತಗಳಿದ್ದಾವೆ. ಇದರಲ್ಲಿ 1 ಆಯತ ಐತಿ, ಚೌಕ ಯಾವುದೇ ಇದರಲ್ಲಿ ಇಲ್ಲ. ನೆಕ್ಸ್ಟ್ ತ್ರಿಭುಜ ಪಾದಪಟ್ಟಕದಲ್ಲಿ ತ್ರಿಭುಜಗಳ ಸಂಖ್ಯೆ 2 ಇದಾವೆ, ವೃತ್ತ ಯಾವುದೇ ವೃತ್ತ ಇಲ್ಲ, ಆಯತಗಳ ಸಂಖ್ಯೆ 3 ಇದಾವೆ, ಇದರಲ್ಲಿ ಯಾವುದೇ ಚೌಕ ಇಲ್ಲ. ಇದು ಶಂಕುವಿನ ಜಾಲಾಕೃತಿ ಆಗೈತಿ. ಇದರಲ್ಲಿ ತ್ರಿಭುಜಗಳು ಯಾವುದೇ ಇಲ್ಲ, ವೃತ್ತಗಳ ಸಂಖ್ಯೆ 1 ಐತಿ, ಆಯತಗಳ ಸಂಖ್ಯೆ 0 ಮತ್ತು ಚೌಕಗಳ ಸಂಖ್ಯೆನೂ ಕೂಡ 0 ಆಗೈತಿ. ನೆಕ್ಸ್ಟ್ ವರ್ಗ ಪಾದಪಟ್ಟಕದಲ್ಲಿ 4 ತ್ರಿಭುಜಗಳದಾವು, 1 2 3 4 ತ್ರಿಭುಜಗಳದಾವು. ಇದರಲ್ಲಿ ವೃತ್ತಗಳ ಸಂಖ್ಯೆ 0 ಐತಿ, ಆಯತಗಳ ಸಂಖ್ಯೆ ಯಾವುದೇ ಆಯತ ಇಲ್ಲ, ಯಾವುದೇ ವೃತ್ತ ಇಲ್ಲ, ಹಂಗೆ ಚೌಕ 1 ಐತಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.